ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ಕನ್ನಡದ ವ್ಯಾಕರಣದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ವ್ಯಾಕರಣಾಂಶವನ್ನು ಪ್ರಾರಂಭ ಮಾಡೋಣ. ಈಗಾಗಲೇ ನಾವು ಯಾವ ವ್ಯಾಕರಣಾಂಶವನ್ನು ಕುರಿತು ಮಾಡ್ತಾ ಇದ್ದೀವಿ ಅನ್ನೋದು ನಿಮಗೀಗಾಗಲೇ ತಿಳಿದಿದೆ ಮಕ್ಕಳೇ. ಅದು ಯಾವುದದು? ಕನ್ನಡ ವ್ಯಾಕರಣದಲ್ಲಿ ಅತ್ಯಂತ ಪ್ರಮುಖವಾಗಿರತಕ್ಕಂತಹ ವ್ಯಾಕರಣಾಂಶ ಸಂಧಿಗಳು. ಅದರಲ್ಲಿ ಈಗಾಗಲೇ ಹಿಂದಿನ ತರಗತಿಯಲ್ಲಿ ಮಕ್ಕಳೇ ನಾವು ಸಂಧಿಯ ಪ್ರಕಾರಗಳ ಬಗ್ಗೆ ನಾವು ಕೇಳಿದ್ವಿ. ನಿಮಗೆಲ್ಲರಿಗೂ ಕೂಡ ನೆನಪಿದೆ ಅಂಥೇಳಿ ನಾನು ಭಾವಿಸ್ತೀನಿ. ಏನು ಸಂಧಿಯ ಪ್ರಕಾರಗಳು ಅಂದರೆ, ಯಾವ ರೀತಿಯಾಗಿ ಸಂಧಿಗಳನ್ನು ವರ್ಗೀಕರಣ ಮಾಡಿದ್ದಾರೆ, ವಿಧಗಳನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಮಕ್ಕಳೇ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪ್ರಕಾರಗಳು ಯಾವ್ಯಾವು ಅಂತ ಹೇಳಿದ್ರೆ, ನಾವು ಮೊದಲು ಸಂಧಿಗಳನ್ನು ಸ್ವರ ಸಂಧಿಗಳು, ವ್ಯಂಜನ ಸಂಧಿಗಳು ಅಂತ ಮಾಡಿದ್ದೀವಿ. ಅದರ ನಂತರದಲ್ಲಿ ಬರ್ತಕ್ಕಂಥದ್ದು ಕನ್ನಡ ಸಂಧಿಗಳು, ಆಮೇಲೆ ಸಂಸ್ಕೃತ ಸಂಧಿಗಳು ಅನ್ನುವಂತಹ ವರ್ಗೀಕರಣ ಇದೆ, ಪ್ರಕಾರಗಳನ್ನು ಮಾಡಿರೋದು ಇದೆ ಮಕ್ಕಳೇ. ಈಗ ನಾವು ನಿಮಗೆ ತುಂಬ ಚೆನ್ನಾಗಿ ನೆನಪಲ್ಲಿರಲಿ, ನಾವು ಪರೀಕ್ಷೆಗೆ ಕೇಳುವಂತಹ ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳನ್ನು ಅಭ್ಯಾಸ ಮಾಡೋಕ್ಕಿಂತ ಮುಂಚೆ ಸ್ವರ ಸಂಧಿ ಅಂದ್ರೇನು, ವ್ಯಂಜನ ಸಂಧಿ ಅಂದ್ರೇನು ಅನ್ನೋದನ್ನು ಅವಶ್ಯವಾಗಿ ಕಲಿಬೇಕು ಮಕ್ಕಳೇ. ನಾನು ಈ ದಿನದ ತರಗತಿಯಲ್ಲಿ ನಿಮಗೆ ಆ ಸ್ವರ ಸಂಧಿಯ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಏನು ಸಮಸ್ಯೆ ಅಂತ ಹೇಳಿದ್ರೆ, ಸಂಧಿ ಅನ್ನುವಂತಹ ವ್ಯಾಕರಣಾಂಶ ಅತಿ ಸುಲಭವಾಗಿ ಅರ್ಥವೇ ಆಗೋದಿಲ್ಲ ಮಕ್ಕಳೇ. ಯಾಕೆ ಅಂದರೆ, ಸಂಧಿ ಅಂದಾಕ್ಷಣ ಎಲ್ಲ ಮಕ್ಕಳು ಮೊದಲು ಎಲ್ಲಿಗೆ ಹೋಗ್ಬಿಡುತ್ತೆ ಅಂದರೆ, ಅವ್ರ ಯೋಚನೆ ಅಥವಾ ಅವರ ಗಮನ ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳ ಕಡೆಗೆ ಹೋಗುತ್ತೆ. ಅವನ್ನ ನೀವು ನೇರವಾಗಿ ಅರ್ಥ ಮಾಡಿಕೊಳ್ಳೋಕೆ ಪ್ರಯತ್ನ ಪಡ್ತೀರಿ. ಕನ್ನಡ ಸಂಧಿಗಳು ಅಂದರೆ ಯಾವುವು? ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಸಂಸ್ಕೃತ ಸಂಧಿಯಲ್ಲಿ ಸಂಸ್ಕೃತ ಸಂಧಿ ಯಾವುದದು? ಸವರ್ಣ ದೀರ್ಘ ಸಂಧಿ, ಗುಣಸಂಧಿ. ಹಿಂಗೆ ನಿಮ್ಮ ಯೋಚನೆ ಅಥವಾ ಗಮನ ಹೋಗುತ್ತೆ ಮಕ್ಕಳೇ. ಆದರೆ ಹೇಳ್ತೀನಿ ಕೇಳಿ, ಸಂಧಿಗಳನ್ನು ನೀವು ಅತ್ಯಂತ ಸುಲಭವಾಗಿ ಅತ್ಯಂತ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದರೆ, ಮೊದಲು ನೀವು ಸ್ವರ ಸಂಧಿ ಅಂದ್ರೇನು, ವ್ಯಂಜನ ಸಂಧಿ ಅಂದ್ರೇನು ಅನ್ನೋದ್ರ ಬಗ್ಗೆ ಬಹಳ ಸರಿಯಾಗಿ ತಿಳ್ಕೋಬೇಕು ಮಕ್ಕಳೇ. ಅವನ್ನ ತಿಳ್ಕೊಂಡ ನಂತರ ನಾವು ಒಂದೊಂದಾಗೆ ಕನ್ನಡ ಸಂಧಿಗಳ ಬಗ್ಗೆ ತಿಳಿಯೋದು ಇದೆ. ಅದಾದಮೇಲೆ ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳಿಯೋದಿದೆ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಕನ್ನಡ ಸಂಧಿಯಲ್ಲೂ ಮತ್ತು ಸಂಸ್ಕೃತ ಸಂಧಿಯಲ್ಲೂ ಕೂಡ ಸ್ವರ ಸಂಧಿಗಳು ಮತ್ತು ವ್ಯಂಜನ ಸಂಧಿಗಳು ಬರೋದುಂಟು. ಅದಕ್ಕೆ ನಾವು ಮೊದಲು ಸ್ವರ ಸಂಧಿ ಎಂದರೇನು, ವ್ಯಂಜನ ಸಂಧಿ ಅಂದ್ರೇನು ಅನ್ನೋದ್ರ ಬಗ್ಗೆ ಮನಗಾಣಬೇಕು ಮಕ್ಕಳೇ. ಹಾಗಾಗಿ ನಾನು ಈ ದಿನದ ನಿಮಗೆ ವಿಡಿಯೋದಲ್ಲಿ ಅಥವಾ ತರಗತಿಯಲ್ಲಿ ಸ್ವರ ಸಂಧಿ ಅಂದ್ರೇನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮಕ್ಕಳೇ. ಯಾವುದು? ಸಂಧಿಯ ಪ್ರಕಾರಗಳಲ್ಲಿ ನಾವು ಮೊದಲು ತಿಳಿಬೇಕಾಗಿರ್ತಕ್ಕಂತಹ ವಿಷಯ ಯಾವುದರ ಬಗ್ಗೆ ಅಂತ ಹೇಳಿದ್ರೆ, ಸ್ವರ ಸಂಧಿಯ ಬಗ್ಗೆ. ಏನು ಸ್ವರ ಸಂಧಿ ಅಂದ್ರೆ? ಬಹಳ ಸುಲಭವಾಗಿದೆ ಮಕ್ಕಳೇ ಅದರ ಒಂದು ಅರ್ಥ ಅಥವಾ ಅದರ ಒಂದು ವಿಷಯ. ಹೆಸರೇ ಹೇಳ್ತತಿ ನೋಡಿ, ಸ್ವರ. ಏನು? ಸ್ವರ. ಸ್ವರ ಅಕ್ಷರದ ಮುಂದೆ ಸ್ವರ ಅಕ್ಷರವು ಬಂದು ಸಂಧಿಯಾದರೆ ಅದನ್ನೇ ನಾವು ಸ್ವರ ಸಂಧಿ ಅಂತ ಹೇಳಿ ಕರಿತೀವಿ. ಇನ್ನೂ ಸರಳವಾಗಿ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವುದಕ್ಕೆ ನಾವು ಎಂತಹ ಸಂಧಿ ಅಂತ ಹೇಳಿ ಕರಿತೀವಿ? ಸ್ವರ ಸಂಧಿ ಅಂತ ಹೇಳಿ ಕರಿತಾ ಹೋಗ್ತೀವಿ. ಮೊದಲು ಆ ವ್ಯಾಖ್ಯಾನವನ್ನು ನಾವು ಗಮನಿಸಿಬಿಡೋಣ ಮಕ್ಕಳೇ, ಬರ್ಕೊಂಡ್ಬಿಡೋಣ. ಎಲ್ಲರೂ ಕೂಡ ನೀವು ಗಮನ ಕೊಡಿ. ಏನು ಸ್ವರ ಸಂಧಿ ಅಂದರೆ ಅದರ ವ್ಯಾಖ್ಯಾನವನ್ನು ನಾನೀಗ ನಿಮಗೆ ತೋರಿಸಿಕೊಡ್ತೀನಿ.
ಸ್ವರದ ಮುಂದೆ ಏನು ಸ್ವರದ ಮುಂದೆ ಸ್ವರವು ಬಂದು, ಸ್ವರದ ಮುಂದೆ ಸ್ವರವು ಬಂದು ಅಂತಂದ್ರೆ ಸ್ವರಾಕ್ಷರದ ಮುಂದೆ ಇನ್ನೊಂದು ಸ್ವರಾಕ್ಷರವು ಬಂದು ಏನಾದರೆ ಸಂಧಿಯಾದರೆ, ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾದರೆ ನಾವು ಅದನ್ನೇ ಏನಂತ ಕರಿತೀವಿ ಅಂತ ಹೇಳಿದ್ರೆ ಎಂತಹ ಸಂಧಿ? ಸ್ವರ ಸಂಧಿ ಅಂತ ಹೇಳಿ ಕರಿತೀವಿ. ಬಹಳ ಸುಲಭವಾಗಿ ಇದರ ಅರ್ಥ ಇದೆ ಮಕ್ಕಳೇ. ಅದನ್ನೇ ಸ್ವರ ಸಂಧಿ ಎನ್ನುವ. ಎಷ್ಟು ಸುಲಭವಾಗಿದೆ ಅಂದರೆ ಮಕ್ಕಳೇ ಈ ವಿಷಯ ನೀವು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಇದೆ, ಅತ್ಯಂತ ಸುಲಭವಾಗಿದೆ. ಯಾವುದರದ್ದು? ಈ ಸ್ವರಸಂಧಿ ಅಂದ್ರೇನು ಅಂತ ಹೇಳಿ ನೋಡಿ. ವ್ಯಾಖ್ಯಾನ ನಿಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ. ಸ್ವರದ ಮುಂದೆ ಸ್ವರವು ಬಂದು ಅಂದ್ರೆ ಒಂದು ಸ್ವರಾಕ್ಷರದ ಮುಂದೆ ಇನ್ನೊಂದು ಸ್ವರಾಕ್ಷರವು ಬಂದು ಸಂಧಿಯಾದ್ರೆ, ಆ ಸ್ವರ ಸೇರಿ ಸಂಧಿಯಾಗುವುದಕ್ಕೆ ನಾವು ಏನಂತ ಕರಿತೀವಿ? ಸ್ವರಸಂಧಿ ಅಂತ ಹೇಳಿ ಕರಿತೀವಿ. ಇಲ್ಲಿ ನಿಮಗೆ ಉದಾಹರಣೆಯ ಸಮೇತ ನಾನು ಅದನ್ನ ಅರ್ಥಪಡಿಸ್ತೀನಿ ಮಕ್ಕಳೇ, ಗಮನ ಕೊಡಿ. ನೇರವಾಗಿ ನಾನು ಉದಾಹರಣೆಗೆ ಬರ್ತೀನಿ. ಒಂದು ಉದಾಹರಣೆಯ ಪದ ಸ್ವಲ್ಪ ನೀವು ಗಮನಿಸ್ರಿ. ನಾನು ಒಂದು ಸಂಧಿ ಪದವನ್ನು ತಗೊಳ್ತೀನಿ. ಯಾವ ಸಂಧಿ ಪದ ತಗೊಂಡೆ? ಇಲ್ಲಿ ಏನಿದೆ ನೋಡಿ, ಮಾತಿಲ್ಲ. ಏನು ತಗೊಂಡೆ? ಮಾತಿಲ್ಲ. ಈ ಮಾತಿಲ್ಲ ಅನ್ನೋದು ಎಂತಹ ಪದವಾಗಿದೆ ಅಂದರೆ ಮಕ್ಕಳೇ, ಇದು ಸಂಧಿ ಪದವಾಗಿದೆ. ಏನಾಗಿದೆ? ಇದು ಸಂಧಿ ಪದವಾಗಿದೆ. ಈಗ ನಾವು ಈ ಮಾತಿಲ್ಲ ಅನ್ನೋ ಸಂಧಿ ಪದವನ್ನು ಬಿಡಿಸಿದರೆ ನಮಗೆ ಎರಡು ಪದಗಳು ಸಿಗ್ತವೆ. ಯಾಕಂದ್ರೆ ಎರಡು ಪದಗಳಿಂದ ಆಗಿರ್ತಕ್ಕಂಥದ್ದು ಸಂಧಿ ಪದ. ಇದರಲ್ಲಿ ಎರಡು ಪದಗಳು ಯಾವ ಸಿಗ್ತವೆ ನಮಗೆ? ಗಮನಿಸಿ, ನಿಮಗೆ ಆಲ್ರೆಡಿ ಗೊತ್ತಾಗ್ತಾ ಇದೆ. ಒಂದು ಮಾತು, ಅಧಿಕ್ ಇಲ್ಲ. ಸರಿಯಾಗಿ ಗಮನಿಸ್ತದಿರ ಮಕ್ಕಳೇ? ಮಾತಿಲ್ಲ ಅನ್ನೋ ಸಂಧಿ ಪದವನ್ನು ನಾವು ಬಿಡಿಸಿದ್ವಿ. ಎರಡು ಪದ ಏನು ಸಿಕ್ಕುವು ನಮಗೆ? ಮಾತು, ಅಧಿಕ್ ಇಲ್ಲ. ಇದಕ್ಕೆ ನೀವು ಪ್ಲಸ್ ಅಂತ ಸಂಧಿಯಲ್ಲಿ ಕರಿಬಾರ್ದು. ಅದಕ್ಕೆ ಏನಂತ ಕರಿಬೇಕು? ಅಧಿಕ್ ಅಂತ ಕರಿಬೇಕು. ಅದನ್ನು ವ್ಯಾಕರಣದಲ್ಲಿ ಅಧಿಕ್ ಚಿಹ್ನೆ ಅಂತ ಹೇಳಿ ಕರೀತಾರೆ. ಎರಡು ಪದ ಸಿಕ್ವಲ್ಲ ಮಕ್ಕಳೇ ನಮಗೆ? ಈಗಾಗಲೇ ಹಿಂದಿನ ತರಗತಿಯಲ್ಲಿ ನಾನು ಹೇಳಿದ್ದೀನಿ, ಒಂದು ಸಂಧಿ ಪದವನ್ನು ಬಿಡಿಸಿದರೆ ನಮಗೆ ಎರಡು ಪದಗಳು ಸಿಗ್ತವೆ. ಸಿಗುವ ಆ ಎರಡು ಪದಗಳಿಗೆ ನಾವು ಹೆಸರು ಕೊಟ್ಟಿದ್ದೀವಿ. ಏನಂತ ಕೊಟ್ಟಿದ್ದೀವಿ? ಮೊದಲಿಗೆ ಸಿಗುವಂತಹ ಪದಕ್ಕೆ ನಾವು ಪೂರ್ವ ಪದ ಅಂತ ಹೇಳಿ ಕರಿತೀವಿ. ಗೊತ್ತಿದೆಯಲ್ಲ ನಿಮಗೆಲ್ಲರಿಗೂ ಕೂಡ. ಮೊದಲನೇ ಪದಕ್ಕೆ ನಾವು ಏನಂತ ಕರಿತೀವಿ? ಪೂರ್ವ ಪದ ಅಂತ ಹೇಳಿ ಕರಿತೀವಿ. ಎರಡನೆಯ ಪದಕ್ಕೆ ನಾವು ಏನಂತ ಕರಿತೀವಿ? ಉತ್ತರ ಪದ ಅಂತ ಹೇಳಿ ಕರಿತೀವಿ. ಇದು ನಿಮಗೆ ಅವುಗಳ ಹೆಸರು ನೆನಪಿದೆ ಅಂತ ನಾನು ಅನ್ಕೊಳ್ತೀನಿ ಮಕ್ಕಳೇ. ನೋಡಿ, ಮಾತು ಅನ್ನೋದು ಎಂತಹ ಪದ? ಪೂರ್ವ ಪದ. ಪೂರ್ವ ಪದ ಅಂದ್ರೆ ಸಂಧಿಯನ್ನ ಬಿಡಿಸಿದಾಗ ನಮಗೆ ಸಿಗುವಂತಹ ಮೊದಲನೇ ಪದ. ಇನ್ನ ಉತ್ತರ ಪದ ಅಂತ ಹೇಳಿದ್ರೆ ಎರಡನೆಯ ಪದ ಅಥವಾ ಪೂರ್ವ ಪದದ ನಂತರ ಸಿಗುವಂತಹ ಪದಕ್ಕೆ ನಾವೇನಂತ ಕರಿತೀವಿ? ಉತ್ತರ ಪದ ಅಂತ ಹೇಳಿ ಕರಿತೀವಿ. ಈಗ ನೀವು ಗಮನಿಸಬೇಕಾಗಿರೋದು ಬಹಳ ಮುಖ್ಯ ಇದೆ ಮಕ್ಕಳೇ. ಏನು ಅಂದ್ರೆ, ಸ್ವರ ಸಂಧಿ ಅಂದ್ರೆ ಸ್ವರದ ಮುಂದೆ ಸ್ವರ ಬರಬೇಕು. ಅಂದ್ರೆ ಸ್ವರಾಕ್ಷರದ ಮುಂದೆ ಸ್ವರಾಕ್ಷರ ಬರಬೇಕು. ಅದಕ್ಕೂ ಮುಂಚೆ ನಾನು ಒಂದು ವಿಷಯನ ನಿಮಗೆ ನೆನಪು ಮಾಡ್ತೀನಿ. ಸಂಧಿ ಪದ ರಚನೆ ಆಗೋದು ಎಲ್ಲಿ ಅಂತಂದ್ರೆ, ಅಥವಾ ಸಂಧಿ ಕ್ರಿಯೆ ನಡೆಯೋದು ಎಲ್ಲಿ ಅಂತ ಹೇಳಿದ್ರೆ, ಪೂರ್ವ ಪದದ ಕೊನೆಯ ಅಕ್ಷರ ಹಾಗೇನೆ ಉತ್ತರ ಪದದ ಮೊದಲನೆಯ ಅಕ್ಷರಗಳಲ್ಲಿ ಸಂಧಿ ಕ್ರಿಯೆ ನಡೀತೈತಿ. ಇದನ್ನು ನಾನು ಈಗಾಗಲೇ ಹಿಂದಿನ ತರಗತಿಯಲ್ಲಿ ನಿಮಗೆ ತಿಳಿಸಿಕೊಟ್ಟಿದ್ದೀನಿ. ನಮಗೀಗ ಸ್ವರದ ಮುಂದೆ ಸ್ವರ ಬಂದಿದೆ ಅನ್ನೋದನ್ನ ಕಂಡುಹಿಡಿಯೋದು ಹೇಗೆ? ಯಾಕೆ ಅಂದ್ರೆ ಸ್ವರದ ಮುಂದೆ ಸ್ವರಾಕ್ಷರ ಬಂದು ಸಂಧಿ ಆದ್ರೆ
ಅದು ಎಂತಹ ಸಂಧಿ ಅನಿಸ್ಕೊಳ್ತತಿ? ಸ್ವರ ಸಂಧಿ ಅಂಥೇಳಿ ಅನಿಸ್ಕೊಳ್ತತಿ. ನಾವೀಗ ಅದನ್ನ ಕಂಡುಹಿಡಿಯೋದು ಹೇಗೆ ಅಂದರೆ, ಗುಣಿತಾಕ್ಷರಗಳ ರೀತಿಯಲ್ಲಿ ಪೂರ್ವ ಪದದ ಪದವನ್ನು, ಉತ್ತರ ಪದದ ಪದವನ್ನು, ಅವುಗಳ ಅಕ್ಷರಗಳನ್ನು ಬಿಡಿಸ್ಕೋಬೇಕು. ಈಗ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ ಮಕ್ಕಳೇ, ಪೂರ್ವ ಪದ ಯಾವುದಾಗಿದೆ? ಇಲ್ಲಿ ಮಾತು. ಗಮನಿಸ್ತದಿರಿ ನೀವು? ಪೂರ್ವ ಪದ ಯಾವುದಿಲ್ಲಿ? ಮಾತು ಅನ್ನೋದು ಪೂರ್ವ ಪದ. ನಾನೀಗ ಇದನ್ನ ಏನ್ ಮಾಡ್ತೀನಿ ಅಂದ್ರೆ, ಗುಣಿತಾಕ್ಷರಗಳ ರೀತಿಯಲ್ಲಿ ಬಿಡಿಸ್ಕೊಳ್ತೀನಿ. ನಿಮಗೂ ಕೂಡ ಅದ್ರ ಬಗ್ಗೆ ಗೊತ್ತಿರಬೇಕು ಅಂತ ಅನ್ಕೊಂಡಿದ್ದೀನಿ. ಈಗ ನೀವು ಗಮನಿಸ್ರಿ ನೋಡಿ. ಮೊದಲನೇ ಅಕ್ಷರ ಏನಿದೆ? ಮ. ಕರೆಕ್ಟಾ? ನಾವು ಗುಣಿತಾಕ್ಷರಗಳಲ್ಲಿ ಬಿಡಿಸ್ಬೇಕಾದ್ರೆ ಅರ್ಧಾಕ್ಷರದಲ್ಲಿ ಬಿಡಿಸ್ತೀವಿ. ಇದು ನಿಮ್ಗೆ ಗೊತ್ತಿರಲಿ. ಮೊದಲನೇ ಅಕ್ಷರ ಏನು? ಮ. ಆಮೇಲೆ ಈ ಮ ದೀರ್ಘ ಆಗಿದೆ. ದೀರ್ಘ ಆಗಿದೆ ಅಂದ್ರೆ ಅದಕ್ಕೆ ನಾವು ಯಾವ ಸ್ವರವನ್ನ ಸೇರಿಸ್ಬೇಕು? ದೀರ್ಘ ಸ್ವರ ಆವನ್ನ ಸೇರಿಸ್ಬೇಕು. ಗೊತ್ತಾಗ್ತಿದೆಯಲ್ಲ? ಏನ್ ಸೇರಿಸ್ಬೇಕು? ಆ. ಮಾ ದೀರ್ಘ ಸ್ವರ. ಆಮೇಲೆ ಅದರ ಕೆಳಗಡೆಗೆ ಮುಂದಿನ ಅಕ್ಷರ ಯಾವ್ದೈತಿ ನೋಡ್ರಿ? ತು ಇದೆ. ತು ಇದೆ ಅಂದ್ರೆ ಅದರಲ್ಲಿ ಮೊದಲು ನಾವು ವ್ಯಂಜನವನ್ನ ತಗೋಬೇಕು. ತ. ಅರ್ಥ ಆಗ್ತಿದೆಯಲ್ಲ? ತ. ಈಗ ತಾ ಇದ್ದದ್ದು ತೂ ಆಗ್ಬೇಕಂದ್ರೆ ನಾವು ಅದಕ್ಕ ಯಾವ ಸ್ವರವನ್ನ ಸೇರಿಸ್ಬೇಕು ಹೇಳ್ರಿ? ಉ ಸ್ವರವನ್ನ ಸೇರಿಸ್ಬೇಕು. ಗೊತ್ತಾಯ್ತಲ್ಲ ನಿಮಗೆಲ್ಲರಿಗೂ ಕೂಡ? ನಾವೀಗ ಏನನ್ನ ಬಿಡಿಸ್ಕೊಂಡ್ವಿ ಅಂತ ಹೇಳಿದ್ರೆ, ಪೂರ್ವ ಪದವಾಗಿರ್ತಕ್ಕಂತಹ ಮಾತು ಅನ್ನೋ ಪದವನ್ನ ಗುಣಿತಾಕ್ಷರಗಳ ರೂಪದಲ್ಲಿ ಅಕ್ಷರಗಳನ್ನ ಒಂದರ ಕೆಳಗೊಂದೇ ಬರ್ಕೊಂಡಿದ್ದೀನಿ. ನೀವು ಈ ರೀತಿ ಬರ್ಕೋಬೇಕು. ಅತಿ ಸುಲಭವಾಗುತ್ತೆ ನಿಮಗೆ ಕಂಡುಹಿಡಿಯೋದಕ್ಕೆ ಸಂಧಿಯನ್ನ. ಈಗ ಇದೇ ರೀತಿ ನೀವು ಇನ್ನೊಂದನ್ನ, ಈ ಉತ್ತರ ಪದವನ್ನು ಕೂಡ ಬಿಡಿಸ್ಕೋಬೇಕು. ಉತ್ತರ ಪದ ಏನಿದೆ? ಇಲ್ಲ ಅನ್ನೋ ಪದ ಇದೆ. ಈಗ ನಾನು ಅದನ್ನು ಬಿಡಿಸ್ಕೊಳ್ತೀನಿ ನೋಡಿ. ಮೊದಲನೇ ಅಕ್ಷರ ಏನಿದೆ? ಇ. ಎರಡನೇ ಅಕ್ಷರ ಏನಿದೆ? ಲ. ಕರೆಕ್ಟಾ? ಈಗ ಅದಕ್ಕೆ ಒತ್ತಕ್ಷರ ಮತ್ತು ಲ ಇದೆ. ಹಾಗಾಗಿ ಇನ್ನೊಂದು ಸಲ ಲ ಅಕ್ಷರವನ್ನ ಬರ್ಕೋಬೇಕು. ಒತ್ತಕ್ಷರಗಳು ಏನ್ ಬರ್ತತೋ ಅದನ್ನು ನಾವು ಬರ್ಕೋಬೇಕಾಗುತ್ತೆ. ಲಾಗೆ ಲಾ ಬಂದಿರೋದ್ರಿಂದ ನಾನು 2 ಸಲ ಲಾವನ್ನ ಬರ್ಕೊಂಡಿದ್ದೀನಿ. ಇದು ನಿಮಗೆ ಗೊತ್ತಿರಲಿ. ಇನ್ನು ಕೊನೆಯದಾಗಿ ಲಾ ಆಗಬೇಕು ಅಂದ್ರೆ ಅದಕ್ಕೆ ಸೇರಿಸಬೇಕಾಗಿರೋ ಸ್ವರಾಕ್ಷರ ಏನು? ಆ. ಈಗ ನಾವು ಬಿಡಿಸ್ಕೊಂಡಿದ್ದು ಆಯ್ತಲ್ಲ ಮಕ್ಕಳೇ? ಮುಂದೆ ಯಾವುದೋ ಅಕ್ಷರ ಇಲ್ಲ. ಈಗ ನಾವು ಏನನ್ನ ಗುರುತಿಸ್ಕೋಬೇಕು ಅಂದ್ರೆ ಬಹಳ ಸುಲಭ. ಸಂಧಿ ಕ್ರಿಯೆ ನಡೆಯೋದು ಎಲ್ಲಿ? ಯಾವ ಜಾಗದಲ್ಲಿ? ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ, ಹಾಗೇನೆ ಉತ್ತರ ಪದದ ಮೊದಲನೆಯ ಅಕ್ಷರಗಳಲ್ಲಿ ಸಂಧಿ ಕ್ರಿಯೆ ನಡೀತೈತಿ ಅಥವಾ ಸಂಧಿ ಕೆಲಸ ನಡೀತೈತಿ. ಅಲ್ಲಿರುವ 2 ಅಕ್ಷರಗಳಲ್ಲಿ ಅದಲು ಬದಲು ಆಗುತ್ತೆ. ಒಂದು ಅಕ್ಷರ ಹೋಗ್ಬೋದು, ಒಂದು ಅಕ್ಷರ ಬರಬಹುದು, ಏನೋ ವ್ಯತ್ಯಾಸಗಳು ಆಗೋದು ಇಲ್ಲೇನೆ. ಹಾಗಾಗಿ ನಾವು ಮೊದಲು ಆ 2 ಅಕ್ಷರಗಳನ್ನ ಗುರುತಿಸ್ಕೋಬೇಕು. ಇಲ್ಲಿ ನೋಡಿ, ಪೂರ್ವ ಪದ ಇದು ಮಾತು ಅನ್ನೋದನ್ನ ಬಿಡಿಸಿದೀವಿ. ಈಗ ಈ ಪೂರ್ವ ಪದದಲ್ಲಿ ಕೊನೆಯ ಅಕ್ಷರ ಯಾವುದು? ಯಾವುದ್ರಿ ಕೊನೆಯ ಅಕ್ಷರ? ಇಲ್ಲಿ ನೋಡ್ರಿ. ಯಾವುದದು ಕೊನೆಯ ಅಕ್ಷರ? ಉ. ಗೊತ್ತಾಯ್ತಲ್ಲ ಎಲ್ರಿಗೂ ಕೂಡ? ಕೊನೆಯ ಅಕ್ಷರ ಯಾವುದು? ಉ. ಪೂರ್ವ ಪದದ ಕೊನೆಯ ಅಕ್ಷರ ಉ. ನೀವು ಇಲ್ಲೇ ಬಿಡಿಸ್ಕೊಂಡ್ರೆ ಕೆಲವು ಮಕ್ಕಳು ಗೊತ್ತೇ ಇರೋದಿಲ್ಲ ಈ ರೀತಿಯಾಗಿ. ಪೂರ್ವ ಪದದ ಕೊನೆಯ ಅಕ್ಷರ ಯಾವುದು ಅಂದ್ರೆ ತು ಅಂತ ಬರ್ಕಂತಾರೆ. ತು ಅಂತ ಬರ್ಕೊಂಡ್ರೆ ಹೋಯ್ತು ನಿಮ್ದು ಸಂಧಿ ಕಂಡುಹಿಡಿಯುವಂತಹ ಒಂದು ವಿಧಾನ. ಈ ತರ ಬಿಡಿಸ್ಕೊಂಡಾಗ ಗೊತ್ತಾಗುತ್ತೆ ಪೂರ್ವ ಪದದ ಕೊನೆಯ ಅಕ್ಷರ ಯಾವುದು ಅಂದ್ರೆ ಉ. ಇನ್ನು ಉತ್ತರ ಪದದ ಮೊದಲನೆಯ ಅಕ್ಷರ ಯಾವುದು? ಅದನ್ನು ನೀವು ಗುರುತಕ್ಕಬೇಕು. ಇಲ್ಲೇ ನೋಡಿ, ಉತ್ತರ ಪದದ ಮೊದಲನೇ ಅಕ್ಷರ ಅಂದ್ರೆ ಇದೆ ತಾನೇ? ಯಾವುದದು? ಇ. ಈಗ ಗಮನಿಸಿ ಮಕ್ಕಳೇ, ಪೂರ್ವ ಪದದ ಕೊನೆಯಲ್ಲಿ ಬಂದ ಅಕ್ಷರ, ಉತ್ತರ ಪದದ ಮೊದಲಿಗೆ ಬಂದಿರುವಂತಹ ಅಕ್ಷರ ಸ್ವರಾಕ್ಷರಗಳು ಆಗಿದವೋ ಇಲ್ಲವೋ ಅನ್ನೋದನ್ನ ನೀವೇ ಗಮನಿಸಿ. ಏನಾಗಿದಾವೆ? 2 ಅಕ್ಷರಗಳು ಸ್ವರಾಕ್ಷರಗಳಾಗಿದವೋ ಇಲ್ವೋ? ಇಲ್ಲಿ ನೋಡಿ, ಊ ಅನ್ನೋದು ಕೂಡ ಎಂತಹ ಅಕ್ಷರಪ ಅಂತ ಹೇಳಿದ್ರೆ ಇದು ಕೂಡ ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಬರುವಂತಹ ಸ್ವರಾಕ್ಷರ. ಹೌದಾ? ಊ ಅನ್ನೋದು ಸ್ವರ. ಹಾಗೇನೆ ಇಲ್ಲಿ ಕೂಡ ಗಮನಿಸ್ರಿ ನೋಡಿ, ಈ ಅನ್ನೋದು ಕೂಡ ಎಂತಹ ಅಕ್ಷರ ಆಗಿದೆಯಪ್ಪ ಅಂತ ಹೇಳಿದ್ರೆ
ಇದು ಕೂಡ ಏನಾಗಿದೆ? ಸ್ವರಾಕ್ಷರವಾಗಿದೆ. ಗಮನಿಸ್ತದಿರಿ ಎಲ್ಲರೂ ಕೂಡ. ಉ ಅನ್ನೋದು ಸ್ವರ, ಈ ಅನ್ನೋದು ಕೂಡ ಏನು? ಸ್ವರಾಕ್ಷರ. ಹಾಗಾಗಿ ಎರಡೂ ಕಡೆಗೂ ನಮಗೆ ಸ್ವರಾಕ್ಷರಗಳು ಸಿಕ್ವು ಅಂದ್ರೆ ಈಗ ವ್ಯಾಖ್ಯಾನ ಅರ್ಥ ಮಾಡ್ಕೊಳ್ಳಿ. ಸ್ವರದ ಮುಂದೆ ಸ್ವರವು ಬಂದು, ಅರ್ಥ ಮಾಡ್ಕೊಳಕತ್ತೀರಿ? ಯಾವುದರ ಮುಂದೆ ಏನು? ಸ್ವರಾಕ್ಷರದ ಮುಂದೆ ಸ್ವರಾಕ್ಷರವು ಬಂದು ಸಂಧಿಯಾದ್ರೆ ನಾವು ಅದನ್ನೇ ಎಂತಹ ಸಂಧಿ ಅಂತ ಹೇಳಿ ಕರಿತೀವಪ್ಪ ಅಂತ ಹೇಳಿದ್ರೆ ಸ್ವರ ಸಂಧಿ ಅಂತ ಹೇಳಿ ಕರಿತೀವಿ. ಈಗ ಬಂತೋ ಇಲ್ಲ ನೋಡಿ, ಪೂರ್ವ ಪದದ ಕೊನೆಯಲ್ಲೂ ಸ್ವರ ಬಂತು, ಉತ್ತರ ಪದದ ಮೊದಲಿಗೂ ಕೂಡ ಏನ್ ಬಂತು? ಸ್ವರಾಕ್ಷರ ಬಂತು. ಹಾಗಾಗಿ ಇದು ಎಂತಹ ಸಂಧಿಯಾಗಿದೆ ಅಂತ ಹೇಳಿದ್ರೆ ಸ್ವರ ಸಂಧಿಯಾಗಿದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ಸಂಧಿ ಅಂದ್ರೆ ಹೇಳಿಬಿಟ್ಟಿದ್ದೀವಿ, ಎರಡು ಅಕ್ಷರಗಳು ಯಾವುದೇ ಕಾಲ ವಿಳಂಬವಿಲ್ಲದೆ ಅರ್ಥವತ್ತಾಗಿ ಸೇರುವುದಕ್ಕೆ ನಾವು ಸಂಧಿ ಅಂತ ಹೇಳಿ ಸಹಜವಾಗಿ ವ್ಯಾಖ್ಯಾನ ಕೊಡ್ತೀವಿ ಮಕ್ಕಳೇ. ಇಲ್ಲೂ ಅಷ್ಟೇ, ಸ್ವರ ಸಂಧಿ ಅಂದ್ರೆ ಸ್ವರದ ಮುಂದೆ ಸ್ವರ ಅಕ್ಷರ ಬರಬೇಕು. ಆ ಸ್ವರಗಳು ಯಾವುದೇ ಕಾಲ ವಿಳಂಬವಿಲ್ಲದೆ ಅರ್ಥವತ್ತಾಗಿ ಸೇರಿದರೆ ಮಾತ್ರ ನಾವು ಅದಕ್ಕೆ ಸ್ವರ ಸಂಧಿ ಅಂತ ಹೇಳಿ ಕರಿತೀವಿ. ಇಲ್ಲೂ ಸ್ವರ ಬಂತು, ಈ ಕಡೆಗೂ ಸ್ವರ ಬಂತು, ಆ ಸ್ವರಗಳು ಸೇರಿ ಸಂಧಿಯಾಗಿರೋ ಪ್ರಕ್ರಿಯೆ ನೀವಿಲ್ಲಿ ಕಾಣ್ತಾ ಇದ್ದೀರಿ. ಅದಕ್ಕೆ ಇದು ಎಂತಹ ಸಂಧಿಯಾಗಿದೆ ಅಂತ ಹೇಳಿದ್ರೆ ಸ್ವರ ಸಂಧಿಯಾಗಿದೆ. ಅರ್ಥ ಮಾಡ್ಕೊಳಕತ್ತಿದ್ದೀರಿ? ನಿಮಗೆಲ್ಲರಿಗೂ ಕೂಡ ಇದು ಸುಲಭವಾಗಿ ಮನನ ಆಗ್ತಾ ಇದೆ ಅನ್ನೋದು ನನ್ನ ಭಾವನೆ ಮಕ್ಕಳೇ. ಇಲ್ಲಿ ನಾನು ನಿಮಗೀಗ ಒಂದು ಉದಾಹರಣೆಯನ್ನ ತೋರಿಸಿಕೊಟ್ಟಿದ್ದೀನಿ. ಇನ್ನೂ ಒಂದು ಉದಾಹರಣೆಯನ್ನು ಕೂಡ ನಾನಿಲ್ಲಿ ನಿಮಗೆ ತೋರಿಸ್ಬೇಕು ಅಂತ ಹೇಳಿ ಮತ್ತೊಂದು ಪದವನ್ನ ತಗೊಳ್ತೀನಿ. ಗಮನ ಕೊಡಿ. ಸ್ವರ ಸಂಧಿಗೆ ಒಂದೇ ಉದಾಹರಣೆಯಲ್ಲ, ಮತ್ತೊಂದು ಉದಾಹರಣೆಯನ್ನ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮಕ್ಕಳೇ. ಏನದು? ಇಲ್ಲಿ ನೋಡಿ, ಏನು ಪದ ಬರೀತೀನಿ ಅಂತ ಹೇಳಿದ್ರೆ ಬೆಳಕಾಗು. ಏನು ಪದ? ಬೆಳಕಾಗು. ಬೆಳಕಾಗು ಅನ್ನೋದು ಒಂದು ಸಂಧಿ ಪದ. ಈ ಬೆಳಕಾಗು ಅನ್ನೋದ್ರಲ್ಲಿ ನಾವು ಬಿಡಿಸ್ಕೊಂಡ್ರೆ ನಮಗೆ ಇನ್ನೂ ಎರಡು ಪದಗಳು ಸಿಗ್ತಾವೆ. ಆಗ್ಲೇ ನೀವು ಊಹೆ ಮಾಡಿರಬಹುದು, ಕೆಲವು ಮಕ್ಕಳಿಗೆ ಇದು ಬಹಳ ಬೇಗನೆ ಸಿಕ್ಕಿಬಿಡುತ್ತೆ. ಏನು ಅದು ಎರಡು ಪದಗಳು ಅಂತ ಹೇಳಿದ್ರೆ, ಒಂದು ಬೆಳಕು, ಮತ್ತೊಂದು ಪದ ಏನು? ಆಗು. ಗಮನಿಸ್ತಿದಿರಲ್ಲ ಎಲ್ಲರೂ ಕೂಡ? ಬಹಳ ಸುಲಭವಾಗಿದೆ ಮಕ್ಕಳೇ. ನೋಡಿ, ಬೆಳಕು ಅನ್ನೋದು ಮೊದಲನೇ ಪದ. ಮೊದಲನೇ ಪದ ಅಂದ್ರೆ ಇದು ಏನಾಗಿದೆ? ಪೂರ್ವ ಪದ ಆಗಿದೆ. ಯಾವುದು? ಬೆಳಕು ಅನ್ನುವಂಥದ್ದು. ಇನ್ನು ಆಗು ಅನ್ನೋದು ಎರಡನೇ ಪದ. ಎರಡನೇ ಪದ ಅಂದ್ರೆ ಯಾವುದದು? ಇಲ್ಲಿ ನಾನು ಮೊದಲೇ ಹೇಳಿದ್ದೆ, ಎಂಥ ಪದ ಅದು? ಉತ್ತರ ಪದ. ನಮಗೀಗೇನು ಅಂತ ಹೇಳಿದ್ರೆ, ಆ ಪದಗಳನ್ನ ಬಿಡಿಸ್ಕೊಂಡ್ರೆ ಸ್ವರದ ಮುಂದೆ ಸ್ವರ ಬರಬೇಕು. ಅಂದ್ರೆ ಪೂರ್ವ ಪದದ ಕೊನೆಗೂ ಸ್ವರಾಕ್ಷರ ಬರಬೇಕು, ಉತ್ತರ ಪದದ ಮೊದಲಿಗೂ ಸ್ವರಾಕ್ಷರ ಬರಬೇಕು. ಅದನ್ನು ನಾನು ಇಲ್ಲಿ ನಿಮಗೆ ತೋರಿಸಿಕೊಡ್ತೀನಿ. ಇಲ್ಲಿ ನೋಡಿ ಮಕ್ಕಳೇ, ನಾನು ಈಗ ಪೂರ್ವ ಪದವನ್ನ ಮೊದಲು ಬರಿತೀನಿ. ಬೆಳಕು ಅನ್ನೋದಿದೆ. ಇಲ್ಲಿ ನೋಡಿ, ಮೊದಲನೇ ಅಕ್ಷರ ಯಾವುದು? ಬಾ. ಅದು ಬೇ ಅನ್ನೋ ರೂಪವನ್ನ ಪಡ್ಕೋಬೇಕು ಅಂದ್ರೆ ನಾವು ಅದಕ್ಕೇನು ಸೇರಿಸ್ಬೇಕು? ಎ ಅನ್ನುವಂತಹ ಸ್ವರ ಸೇರಿಸ್ಬೇಕು, ಬೇ. ಆಮೇಲೆ ಮುಂದಿನ ಅಕ್ಷರ ಯಾವುದು? ಳ. ಗಮನಿಸ್ತದಿರಿ? ಯಾವುದು? ಳ. ಳ ಆಗಬೇಕು ಅಂದ್ರೆ ಅದಕ್ಕೆ ಸ್ವರ ಏನ್ ಸೇರಿಸ್ಬೇಕು? ಆ ಸ್ವರ ಸೇರಿಸ್ಬೇಕು. ಸೇರಿಸ್ದೆ. ಇನ್ನು ಮುಂದಿನ ಅಕ್ಷರ ಯಾವುದೈತಿ? ಕು ಇದೆ. ಕು ಅಂದ್ರೆ ವ್ಯಂಜನಾಕ್ಷರ ಯಾವುದು? ಕ. ಕ ಇದ್ದದ್ದು ಕು ಆಗಬೇಕಂದ್ರೆ ನಾವು ಯಾವ ಸ್ವರವನ್ನ ಸೇರಿಸಬೇಕು? ಅದಕ್ಕೆ ಉ ಅನ್ನುವಂತಹ ಸ್ವರ ಸೇರಿಸಬೇಕು. ನೋಡಿ, ಬೆಳಕು ಅನ್ನೋ ಪದವನ್ನ ನಾವು ಅಕ್ಷರಗಳು, ಗುಣಿತಾಕ್ಷರಗಳ ರೀತಿಯಲ್ಲಿ ಬಿಡಿಸಿದ್ದಾಯ್ತು. ಪೂರ್ವ ಪದ ಬಿಡಿಸಿದ್ವಿ ಮಕ್ಕಳೇ. ಈಗ ಇದೇ ರೀತಿ ನಾವು ಉತ್ತರ ಪದವನ್ನು ಕೂಡ ಬಿಡಿಸ್ಕೋಬೇಕು. ಉತ್ತರ ಪದ ಏನಿದೆ ನೋಡಿ, ಅಲ್ಲಿ ಆಗು ಅನ್ನೋದಿದೆ. ಈಗ ಇದನ್ನ ಬಿಡಿಸಿದರೆ ಸರಿಯಾಗಿ ಗಮನಿಸಿ ಮಕ್ಕಳೇ. ಮೊದಲು ದೀರ್ಘ ಸ್ವರ ಆ ಇದೆ, ಆನ ಬರ್ಕೊಂಡೆ. ಇನ್ನ ಅದಾದ್ಮೇಲೆ ಮುಂದಿನ ಅಕ್ಷರ ಯಾವುದಿದೆ? ಗು ಇದೆ. ಗು ಅಂದ್ರೆ ವ್ಯಂಜನಾಕ್ಷರ. ಮೊದಲು ಗ. ಗ ಬರ್ಕೋಬೇಕು, ಬರದೆ ನಾನು.
ಈ ಗಾ ಇದ್ದದ್ದು ಗೂ ಆಗಬೇಕಂದ್ರೆ ನಾವು ಯಾವ ಸ್ವರವನ್ನ ಸೇರಿಸಬೇಕು? ಊ ಅನ್ನುವಂತಹ ಸ್ವರ ಸೇರಿಸಬೇಕು. ಆ ಗು ಆ ಪದದಲ್ಲಿ ಬಂದಿರುವ ಅಕ್ಷರಗಳನ್ನ ನಾನು ಗುಣಿತಾಕ್ಷರಗಳ ರೀತಿ ಬರ್ಕೊಂಡೆ. ಈಗ ನೀವೇ ಪತ್ತೆ ಮಾಡಿ, ನೀವೇ ಗುರುತಿಸ್ಬೋದು. ನನಗೀಗ ಪೂರ್ವ ಪದದ ಕೊನೆಯ ಅಕ್ಷರವನ್ನ ಹುಡುಕಬೇಕು. ನಾನೀಗ ಯಾವುದು ಪೂರ್ವ ಪದದ ಕೊನೆಯ ಅಕ್ಷರ ನಮಗಿಲ್ಲಿ? ಈಗ ನೋಡಿ, ಏನು ಕೊನೆಯ ಅಕ್ಷರ ಯಾವುದು? ಕೊನೆಗೆ ಇದೆ. ಯಾವುದದು? ಊ ಅನ್ನುವಂಥದ್ದು. ನೀವು ಅಬ್ಸರ್ವ್ ಮಾಡಬಹುದು. ಈ ಊ ಅನ್ನೋದು ಎಂತಹ ಅಕ್ಷರ ಆಗಿದೆ? ಸ್ವರಾಕ್ಷರ ಆಗಿದೆ. ಆಗಿದೆನೋ ಇಲ್ವೋ ಮಕ್ಕಳೇ? 13 ಅಕ್ಷರಗಳು ಸ್ವರಗಳದವು ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ. ಹಾಗಾಗಿ ಊ ಅನ್ನೋದು ಏನದು? ಸ್ವರಾಕ್ಷರ ಬಂತು. ಈಗ ಉತ್ತರ ಪದದ ಮೊದಲನೆಯ ಅಕ್ಷರನೂ ಸ್ವರ ಆಗಿರ್ಬೇಕು. ನೋಡಿ, ಅಲ್ಲಿ ಇದೆನೋ ಇಲ್ವೋ? ಕಣ್ಣೆದುರಿಗೆ ನಿಮಗೆ ಕಾಣ್ತಾ ಇದೆ. ಆ ಅನ್ನೋದು ಕೂಡ ಏನಾಗಿದೆ ಅಂತ ಹೇಳಿದ್ರೆ ಸ್ವರಾಕ್ಷರ ಆಗಿದೆ. ಆಗಿದೆನೋ ಇಲ್ವೋ ಮಕ್ಕಳೇ? ಗಮನ ಕೊಡಕತ್ತೀರಿ? ಎಷ್ಟು ಸುಲಭ ಅಂದ್ರೆ ಅಷ್ಟು ಸುಲಭ ಇದೆ. ಏನು ಸ್ವರ ಸಂಧಿ ಅಂದ್ರೆ ಏನು ಸ್ವರ ಸಂಧಿ? ಸ್ವರದ ಮುಂದೆ ಸ್ವರ ಅಂದ್ರೆ ಪೂರ್ವ ಪದದ ಕೊನೆಯ ಅಕ್ಷರ ಸ್ವರಾಕ್ಷರದಿಂದ ಕೂಡಿರ್ಬೇಕು. ಉತ್ತರ ಪದದ ಮೊದಲನೆಯ ಅಕ್ಷರನೂ ಕೂಡ ಏನಾಗಿರ್ಬೇಕು? ಸ್ವರಾಕ್ಷರ ಆಗಿರ್ಬೇಕು. 13 ಅಕ್ಷರಗಳು ಸ್ವರಾಕ್ಷರಗಳಿದಾವೆ ಮಕ್ಕಳೇ. ಗೊತ್ತಿರ್ಬೇಕಲ್ಲ ನಿಮಗೆ ಕನ್ನಡ ವರ್ಣಮಾಲೆಯಲ್ಲಿ ಆದಿಂದ ಔವರೆಗೂ. ಈ ಆದಿಂದ ಔವರೆಗೂ ಇರುವ ಸ್ವರಾಕ್ಷರಗಳ ಪೈಕಿ ಯಾವುದಾದ್ರೂ ಸ್ವರಾಕ್ಷರ ಈ ಎರಡೂ ಸ್ಥಳಗಳಲ್ಲಿ ಬಂದಿದ್ರೆ, ಈ ಎರಡೂ ಜಾಗಗಳಲ್ಲಿ ಎದುರು ಬದರು ಬಂದ್ರೆ ಅದನ್ನು ನಾವು ಸ್ವರಸಂಧಿ ಅಂತ ಹೇಳಿ ಕರಿತೀವಿ. ಅದಕ್ಕೆ ಸ್ವರಸಂಧಿ ಅಂದ್ರೆ ಏನು ಅನ್ನೋ ವ್ಯಾಖ್ಯಾನ ಅತ್ಯಂತ ಸುಲಭವಾಗಿ ನಿಮಗೆ ನಾನು ಮೊದಲೇ ಹೇಳಿದ್ದು ಏನಿದೆ? ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾದರೆ ಅದನ್ನು ಎಂತಹ ಸಂಧಿ ಅಂತ ಹೇಳಿ ಕರೀತಾರೆ? ಸ್ವರಸಂಧಿ ಅಂತ ಹೇಳಿ ಕರೀತಾರೆ. ಸ್ವರಸಂಧಿ ಅನ್ನೋದನ್ನ ಹೇಗೆ ಪತ್ತೆ ಮಾಡೋದು ಅನ್ನೋದು ನಿಮಗೆಲ್ಲರಿಗೂ ಕೂಡ ಇದು ಗೊತ್ತಾಯಿತು ಅಂತ ಹೇಳಿ ನಾನು ಭಾವಿಸ್ತೀನಿ ಮಕ್ಕಳೇ. ಯಾಕೆ ನಿಮಗೆ ಇದನ್ನ ಇಷ್ಟೊಂದು ವಿಶದವಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ, ಮುಂದೆ ಕನ್ನಡ ಸಂಧಿಗಳು ಸಂಸ್ಕೃತ ಸಂಧಿಗಳು ಪ್ರಾರಂಭ ಆದಾಗ ಅದರಲ್ಲೂ ಕೂಡ ಕೆಲವು ಸ್ವರ ಸಂಧಿಗಳು ಬರ್ತವೆ, ಕೆಲವು ವ್ಯಂಜನ ಸಂಧಿಗಳು ಬರ್ತವೆ. ನೀವು ಸಂಧಿಯನ್ನ ಪತ್ತೆ ಮಾಡುವಲ್ಲಿ ಗೊಂದಲ ಉಂಟಾದಾಗ ಅಂದ್ರೆ ಕನ್ಫ್ಯೂಷನ್ಸ್ಗಳು ಆಗ್ತವೆ. ಅಂಥವಾದಾಗ ನೀವು ಈ ರೀತಿಯಲ್ಲಿ ಪದಗಳನ್ನ ಬಿಡಿಸಿಕೊಂಡಾಗ ಅಲ್ಲಿ ಬಂದಿರುವ ಅಕ್ಷರಗಳನ್ನ ಆಧರಿಸಿ, ಏನು ಸ್ವರಾಕ್ಷರ ಬಂದಿದೆನೋ ವ್ಯಂಜನಾಕ್ಷರ ಬಂದಿದೆನೋ ಅನ್ನೋ ಆಧಾರದ ಮೇಲೆ ಅದು ಸ್ವರ ಸಂಧಿನ ಅಥವಾ ವ್ಯಂಜನ ಸಂಧಿನ ಅನ್ನೋ ವಿಷಯ ನಿಮಗೆ ಖಾತ್ರಿ ಆಯಿತು ಅಂದ್ರೆ ಅತಿ ಸುಲಭವಾಗಿ ಸರಿಯಾದ ಉತ್ತರವನ್ನ ಕಂಡುಹಿಡಿದು ಬಿಡ್ಬೋದು. ಅದೆಲ್ಲದಕ್ಕಿಂತಲೂ ಹೆಚ್ಚಾಗಿ ನಮಗೆ ಈ ಮಾಹಿತಿ ಗೊತ್ತಿರಬೇಕು. ಸಂಧಿ ಆಗುತ್ತವೆ ಅನ್ನೋದು ನಮಗೆಲ್ಲ ಗೊತ್ತು, ಆದರೆ ಸ್ವರ ಸಂಧಿ ಅಂದ್ರೆ ಏನು, ವ್ಯಂಜನ ಸಂಧಿ ಅಂದ್ರೆ ಏನು ಅನ್ನೋದು ನನಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ಮಕ್ಕಳೇ. ಆಮೇಲೆ ಸಂಧಿಯ ವಿಷಯ ಅರ್ಥ ಆಗಬೇಕಂದ್ರೆ ಕನ್ನಡ ವರ್ಣಮಾಲೆಯಲ್ಲಿರುವ ಪ್ರತಿಯೊಂದು ಅಕ್ಷರಗಳ ಬಗ್ಗೆ ಮಾಹಿತಿ ಗೊತ್ತಿರಬೇಕು. ನಮಗೆ ವರ್ಣಮಾಲೆನೇ ಗೊತ್ತಿಲ್ಲ ಅಂತ ಹೇಳಿದ್ರೆ ಸಂಧಿಗಳ ವಿಷಯ ಅನ್ನೋದು ಗೊತ್ತೇ ಆಗೋದಿಲ್ಲ. ಏನು ವರ್ಣಮಾಲೆಯ ವಿಷಯ? ಸ್ವರ ಅಂದ್ರೆ ಏನು, ವ್ಯಂಜನ ಅಂದ್ರೆ ಏನು, ರಸ್ವಸ್ವರ ಅಂದ್ರೆ ಏನು, ದೀರ್ಘ ಸ್ವರ ಅಂದ್ರೆ ಏನು, ವ್ಯಂಜನಗಳು, ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕಗಳು, ವರ್ಣಮಾಲೆಯ ವಿಷಯ ಇದೆಯಲ್ಲ ಮಕ್ಕಳೇ, ಕನ್ನಡದ ಮೊದಲನೇ ವ್ಯಾಕರಣಾಂಶ ಅದು ನಮಗೆ ಸರಿಯಾಗಿ ಗೊತ್ತಿತ್ತು ಅಂದ್ರೆ ನಮಗೆ ಸಂಧಿಗಳ ವಿಷಯ ತುಂಬ ಸುಲಭವಾಗಿ ಗೊತ್ತಾಗುತ್ತೆ. ಹಾಗಾಗಿ ಇವತ್ತು ನಾನು ನಿಮಗೆ ತಿಳಿಸಿಕೊಟ್ಟಿರುವಂತಹ ಈ ಮಾಹಿತಿ ಯಾವುದು? ಸ್ವರಸಂಧಿಗಳು ಅನ್ನುವಂತಹ ಮಾಹಿತಿ ನಿಮಗೆ ತುಂಬ ಚೆನ್ನಾಗಿ ಅರ್ಥವಾಯಿತು ಅಂಥೇಳಿ ನಾನು ಅಂದ್ಕೊಳ್ತೀನಿ. ಇಷ್ಟಕ್ಕೆ ಅಂತಲ್ಲ, ನೀವು ಕೂಡ ಬೇಕಾದಷ್ಟು ಸಂಧಿ ಪದಗಳು ನಿಮ್ಮ ಪಠ್ಯಪುಸ್ತಕದಲ್ಲಿ ಸಿಗ್ತವೆ, ಅಥವಾ ನಿಮ್ಮ ತರಗತಿಯಲ್ಲಿ ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಕನ್ನಡ ಶಿಕ್ಷಕರುಗಳನ್ನು ಕೇಳಿದರೆ ಬೇಕಾದಷ್ಟು ಪದಗಳನ್ನು ನಿಮಗೆ ಕೊಡ್ತಾರೆ ಅಭ್ಯಾಸಕ್ಕೆ. ಆ ಪದಗಳನ್ನು ನೀವು ತೆಗೆದುಕೊಂಡು ಹುಡುಕಿಕೊಂಡು ಈ ರೀತಿಯಾಗಿ ಪೂರ್ವ ಪದ ಉತ್ತರ ಪದಗಳನ್ನು ಮಾಡಿಕೊಂಡು ಬಿಡಿಸಿ ನೀವು ಇದನ್ನು ಕಂಡಿಡಿಯೋ ಅಂಥದ್ದನ್ನು ಮಾಡ್ಕೋಬೇಕು. ನೀವು ಈ ರೀತಿ ಕಂಡಿಡಿದು ಅದನ್ನು ಗುರುತು ಹಾಕುವಂಥದ್ದು. ಓಹೋ, ಪೂರ್ವ ಪದದ ಕೊನೆಗೆ ಸಿಕ್ಕ ಅಕ್ಷರ ಸ್ವರ ಇದೆ, ಈ ಕಡೆಗೆ ಉತ್ತರ ಪದದ ಮೊದಲಿಗೂ ಕೂಡ ನಮಗೇನು ಸಿಕ್ತು? ಸ್ವರಾಕ್ಷರ ಸಿಕ್ತು. ಹಾಗಾಗಿ ಇದು ಎಂಥ ಸಂಧಿಗೆ ಬರ್ತತಿ? ಇದು ಸ್ವರ ಸಂಧಿಗೆ ಬರ್ತತಿ ಅನ್ನೋದು ನೀವು
ಮನಗಾಣಬೇಕು ಮಕ್ಕಳೇ. ಇಷ್ಟನ್ನ ಹೇಳ್ತಾ ನಾನು ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ವ್ಯಂಜನ ಸಂಧಿ ಅಂದ್ರೇನು ಅನ್ನೋದನ್ನು ತೋರಿಸಿಕೊಡ್ತೀನಿ. ಇವತ್ತು ನಾನು ತೋರಿಸಿಕೊಟ್ಟಿರೋದು ಸ್ವರ ಸಂಧಿ. ಹಾಗೆಯೇ ಸಂಧಿಯ ಪ್ರಕಾರಗಳಲ್ಲಿ ಅದರಲ್ಲೇ ಇನ್ನೊಂದು ವಿಧ ಯಾವುದು ಅಂತ ಹೇಳಿದ್ರೆ ವ್ಯಂಜನ ಸಂಧಿ. ಏನು ವ್ಯಂಜನ ಸಂಧಿ ಅದನ್ನು ಮುಂದಿನ ತರಗತಿಯಲ್ಲಿ ತಿಳಿಸ್ತೀನಿ ಅನ್ನೋ ಮಾತನ್ನು ಹೇಳ್ತಾ, ಯಾರೆಲ್ಲ ನನ್ನ ಈ GMV ಕನ್ನಡ ವ್ಯಾಕರಣದ ತರಗತಿಯನ್ನು ನೋಡ್ತಾ ಇದ್ದೀರಿ ಯೂಟ್ಯೂಬ್ ಮೂಲಕ, ತಾವೆಲ್ಲರೂ ಕೂಡ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅನ್ನೋ ಮಾತನ್ನು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಮಾಡೋ ಈ ತರಗತಿಗಳು ನಿಮಗೆ ಅರ್ಥವಾಗುತ್ತೆ ಅಂತ ಹೇಳಿದ್ರೆ ಇಷ್ಟವಾದಲ್ಲಿ ಒಂದು ಲೈಕನ್ನು ಮಾಡಿ, ಆಮೇಲೆ ಓದುವಂತಹ ವಿದ್ಯಾರ್ಥಿಗಳಿಗೆ ಇದನ್ನು ಶೇರ್ ಮಾಡಿ. ನೀವೆಲ್ಲರೂ ಕೂಡ ಎಲ್ಲೋ ಒಂದು ಕಡೆಗೆ ಅದನ್ನು ಅವರು ಕೇಳಿ ಅರ್ಥ ಮಾಡಿಕೊಂಡು ಪರೀಕ್ಷೆಯಲ್ಲಿ ಸಂಧಿಯನ್ನು ಗುರುತಿಸೋದಕ್ಕೆ ಸುಲಭವಾದರೆ ನನ್ನ ಈ ಪ್ರಯತ್ನಕ್ಕೆ ಒಂದು ಸಣ್ಣ ಫಲವನ್ನು ಪಡೆದ ಹಾಗೆ ಅನ್ನೋದು ನನ್ನ ಒಂದು ಮನದ ಇಂಗಿತ. ಇಷ್ಟನ್ನು ಹೇಳ್ತಾ ವ್ಯಂಜನ ಸಂಧಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.